ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರ. ಸ್ನೇಹಿತರೆ, ಪರಾಭವ ನಾಮ ಸಂವತ್ಸರ ಉತ್ತರಾಯಣ ನಿಜ ಜ್ಯೇಷ್ಠ ಮಾಸ 21/6/2026ರಿಂದ 27/6/2026 ದ್ವಾದಶ ರಾಶಿಗಳ ವಾರದ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ವಾರದಲ್ಲಿ ಚಂದ್ರ ಸಿಂಹ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರವೇಶದ ಕಾಲದಲ್ಲಿ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಏನು ಬೀರುತ್ತೆ, ಗ್ರಹಗಳ ಸ್ಥಿತಿಗತಿಗಳಿಗೆ ಏನಾದರೂ ಬದಲಾವಣೆಯನ್ನು ಕೊಟ್ಟು ಏನಾದರೂ ವಿಶೇಷತೆ ಇರತಕ್ಕಂಥದ್ದಿರುತ್ತಾ, ಅಥವಾ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಬಿಸ್ನೆಸ್ ಆಗಿರ್ಬೋದು, ವೈವಾಹಿಕ ಜೀವನ ಆಗಿರಬಹುದು, ಅವಘಡಗಳಾಗಿರಬಹುದು, ಪ್ರಯಾಣಗಳಾಗಿರಬಹುದು, ಶುಭ ಕಾರ್ಯಗಳಲ್ಲಾಗಿರ್ಬೋದು, ಎಲ್ಲವನ್ನ ಕೂಡ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಬರ್ತಾರೆ. ಸಿಂಹರಾಶಿ ಮುಖ್ಯವಾಗಿ ಮೊದಲು ಪುಬ್ಬ ನಕ್ಷತ್ರದಿಂದ ಈ ವಾರದಲ್ಲಿ ಪ್ರಾರಂಭ, ಅಂದರೆ ಶುಕ್ರ ನಕ್ಷತ್ರ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ನಂತರ ಅದನ್ನು ಪುಬ್ಬ ಅಥವಾ ಉಬ್ಬ ನಕ್ಷತ್ರ, ತದನಂತರ ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಸ್ವಾತಿ, ವಿಶಾಖ ನಕ್ಷತ್ರ, ಹಾಗೆ ಅನುರಾಧ ನಕ್ಷತ್ರದಲ್ಲಿ ಕೊನೆಗೊಳಿಸ್ತಾ ಇದ್ದಾರೆ. ವೃಶ್ಚಿಕ ರಾಶಿ ಕೊನೆಯಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡಬೇಕಾಗುತ್ತೆ. ಹೇಗೆ ನೋಡಿ, ಗ್ರಹಗಳ ಸ್ಥಿತಿಗಳನ್ನು ನೋಡಿದಾಗ ಮುಖ್ಯವಾಗಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿರ್ತಕ್ಕಂಥ ಕುಜ ವೃಷಭ ರಾಶಿಯನ್ನು ಪ್ರವೇಶವನ್ನು ತಗೊಂಡಿದ್ದಾರೆ. ಸೂರ್ಯ ಮತ್ತು ಬುಧನ ಸ್ಥಾನವನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದಿರುತ್ತೆ. ಅದೇ 23ನೇ ತಾರೀಕು ಬುಧ ಸಹಿತವಾಗಿ ಕಟಕ ರಾಶಿಯನ್ನು ಪ್ರವೇಶವನ್ನು ಮಾಡುತ್ತೆ. ಹಾಗೆ ಶುಕ್ರ ಮತ್ತು ಗುರು ಕಟಕ ರಾಶಿಯಲ್ಲಿದ್ದಾರೆ. ಕೇತು ಸಿಂಹರಾಶಿ, ಯಥಾಸ್ಥಿತವಾಗಿ ಕುಂಭ ರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ. ಇದು ಗ್ರಹಗಳ ಸ್ಥಿತಿ. ಯಾವ ರಾಶಿ ಅವ್ರಿಗೆ ಉತ್ತಮತೆ ಇರುತ್ತೆ, ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಎಲ್ಲ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಭಾಳ ಮುಖ್ಯವಾಗಿ ನೋಡಿ, ಇದು ನಿಜ ಆಷಾಢವಾಗಿರೋದ್ರಿಂದ ಶುಭ ಕಾರ್ಯಗಳಿಗೆ ಭಾಳ ವಿಶೇಷತೆ ಇರುತ್ತೆ. ಇಲ್ಲಿ ನಾನು ತಿಳಿಸ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಸ್ವಲ್ಪ ಕುಜನ ದೋಷ, ವೃಷಭ ರಾಶಿಯವ್ರಿಗೆ ಕುಜನ ದೋಷ, ಮಿಥುನ ರಾಶಿಯವ್ರಿಗೆ ಕುಜನ ದೋಷ ಬರ್ತದೆ. ಅದೇ ರೀತಿಯಾಗಿ ನೋಡಿ, ತುಲಾ ರಾಶಿಯವ್ರಿಗೂ ಕೂಡ ಕುಜನ ದೋಷ ಇರತಕ್ಕಂಥದ್ದು ಕಾಡುತ್ತೆ. ಜೊತೆಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೂ ಕುಜನ ದೋಷ ಕಾಡುತ್ತದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಸ್ವಲ್ಪ ಕಡಿಮೆ ಪ್ರಮಾಣ. ಸಿಂಹರಾಶಿಗೂ ಕೂಡ ಅಲ್ಲಿ ಕುಜನ ದೋಷ ಕಾಡುತ್ತೆ. ಇವೆಲ್ಲ ರಾಶಿಯವ್ರಿಗೂ ಏನಾದರೂ ನೀವು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ, ಈ ರಾಶಿಯವರು ಎಕ್ಸ್ಪೆಷಲಿ ನಾನು ಹೇಳಿದಾಗ ಮೇಷ, ವೃಷಭ, ಮಿಥುನ, ಸಿಂಹ, ಹಾಗೆ ತುಲಾ, ವೃಶ್ಚಿಕ, ಇವರೆಲ್ಲ ಸಹಿತವಾಗಿ ಮುಖ್ಯವಾಗಿ ಲಗ್ನ ಅಂದರೆ ಮುಹೂರ್ತ ಭಾಗವನ್ನು ತಗೊಂಡಾಗ ಅಲ್ಲಿ ಕುಜ ಶಾಂತಿಯನ್ನು ಮಾಡಿ ತದನಂತರ ತಾವು ಮುಂದುವರಿತಕ್ಕಂಥದ್ದು ಒಳಿತು. ಈ ದೋಷ ಇರೋದ್ರಿಂದ ಯಾವುದೇ ಶುಭ ಕಾರ್ಯಗಳಾಗಿರ್ಬೋದು, ನಿಮ್ಮ ಎಕ್ಸ್ಪೆಷಲಿ ಜಾತಕದ ಪ್ರಕಾರ ಏನಾದರೂ ಕುಜ ದಶನೆ ನಡೀತಾ ಇದೆ, ಟ್ರಾನ್ಸಿಟ್ ಅಂತ ನೋಡ್ತೀವಿ. ಈ ಟ್ರಾನ್ಸಿಟ್ಟಲ್ಲಿ ನೀವೇನಾದರೂ ಆ ಥರದ ಶುಭ ಕಾರ್ಯಗಳನ್ನು ಮಾಡ್ಕೋಬೇಕು, ಮದುವೆ ಇನ್ನಿತರ ಕಾರ್ಯಗಳನ್ನು ಮಾಡಬೇಕು ಅಂದರೆ ಸರಳವಾಗಿ ಕುಜನ ಶಾಂತಿಯನ್ನು ಮಾಡ್ಕೊಳ್ಳಿ. ತೊಗರಿ ಬೇಳೆ ದಾನ ಕೊಡಿ. ಯಾವುದಾದ್ರೂ 5 ಯಾಚಕರಿಗೆ, ಅಂದರೆ ಯಾರು ಆ ತಗೊಳ್ತಕ್ಕಂಥ ಶಕ್ತಿವಂತರಿದ್ದಾರೋ, ಪೂಜಾ ಕೈಂಕರ್ಯಗಳಲ್ಲಿ ಪುರೋಹಿತರೋ ಇದ್ದಾರೋ, ಗುರುಗಳ ಸ್ಥಾನಗಳಲ್ಲಾಗಿರಬಹುದು, ಅನಾಥಾಶ್ರಮಗಳಲ್ಲಾಗಿರಬಹುದು, ಖಂಡಿತವಾಗಿ ಕೊಡಿ. ಭಾಳ ಸರಳವಾಗಿರ್ತಕ್ಕಂಥ ವಿಧಾನ. ನೀವು ಹೋಗಿ ಏನೋ ಮಾಡ್ಕೋಬೇಡಿ ಅಂತ ಏನೂ ಬೇಡ. ಸಿಂಪಲ್, ವೆರಿ ವೆರಿ ಸಿಂಪಲ್. ಕುಜನ ದೋಷಕ್ಕೆ ಅಗಾಧವಾಗಿರ್ತಕ್ಕಂಥದ್ದು ಏನಿಲ್ಲ. ಮುಖ್ಯವಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳಿಗಿರುತ್ತೆ, ನೋಡ್ಕೊಂಬರೋಣ ಒಂದೊಂದಾಗಿ. ಮೊದಲು ಮೇಷ ರಾಶಿಯವರ ಫಲ. ನಾನು ಈಗಾಗಲೇ ಹೇಳಿದೆ, ಮೇಷರಾಶಿಯವ್ರಿಗೆ ಲಗ್ನದಲ್ಲಿರ್ತಕ್ಕಂಥ ಕುಜ ಧನಸ್ಥಾನಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾನೆ. ಬಟ್ ಕುಟುಂಬದ ಮೇಲೆ ಕಾಳಜಿ, ಹಣಕಾಸು ವಹಿವಾಟುಗಳು, ದುಡಿಮೆ, ಎಕ್ಸೆಟ್ರಾ ಮಾತು ಕೂಡ ಗಡ್ಸಾಗ್ತಕ್ಕಂಥದ್ದು ಇರ್ತದೆ. ಸೊ ಮಾತಿನ ಮೇಲೆ ಭಾಳ ಸ್ಟ್ರಾಂಗ್ ನಿಲುವಿರ್ತಕ್ಕಂಥದ್ದು ಬರ್ತದೆ ಮೇಷರಾಶಿಯವ್ರಿಗೆ.
ಬಟ್ ಏನು ಕುಟುಂಬ ಸ್ಥಾನದಲ್ಲಿ ಕುಜನಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ವ್ಯಾಜ್ಯಗಳು ಕಾಣಿಸ್ಕೋಬಹುದು. ಹೊರತುಪಡಿಸಿದ್ರೆ ಮ್ಯಾಕ್ಸಿಮಮ್ ಗುಡ್ಡಿರ್ತದೆ. ಮೊದಲೇ ಶುಕ್ರ ನಕ್ಷತ್ರ, ವಿಲಾಸಿ, ಸುಖಜೀವನ, ಮೃಷ್ಟಾನ್ನ ಭೋಜನ, ಸ್ವಲ್ಪ ವಿದ್ಯೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರಬಹುದು. ಯಾಕೆಂದರೆ ಸುಖಾಸೀನ ವಿದ್ಯಾಭ್ಯಾಸಕ್ಕಲ್ಲ ಶುಕ್ರ. ಹಾಗೆ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಬಲ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅಧಿಕ ಬಲವಾಗಿರ್ತಕ್ಕಂಥದ್ದು. ಈ ಯಾರ್ಯಾರು ಈ ಮಾರಾಟಗಾರರು, ಈ ಕ್ರಿಯೇಟಿವ್ ಫೀಲ್ಡು, ಮೀಡಿಯಾ ಫೀಲ್ಡ್ ಇರತಕ್ಕಂಥವ್ರಿಗೆ ಒಂದೊಂದಾಗಿ ಸರಳವಾಗಿ ತಿಳಿಸ್ತಾ ಇದ್ದೇನೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ನೋಡಿ, ತನ್ನದೇ ಆಗಿರ್ತಕ್ಕಂಥ ಚಿತ್ತಾ ನಕ್ಷತ್ರ, ಖಂಡಿತ ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ ಶ್ರದ್ಧೆ ಇವೆಲ್ಲವನ್ನು ತೋರಿಸ್ತದೆ. ಒಂದೇ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಿಳಬೇಕಾಗಿರ್ತಕ್ಕಂಥದ್ದು ನೋಡಿ, ಗುರುವಿನ ನಕ್ಷತ್ರ ಅದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಕೇವಲ ಸ್ವಾತಿ ನಕ್ಷತ್ರದಲ್ಲೂ ಲಾಭವಿದೆ. ಖಂಡಿತ ಇವೆಲ್ಲ ಹೊಸದಾಗಿ ನೀವು ಮೇಷರಾಶಿಯವರು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಎರಡು ವಿಚಾರದಲ್ಲಿ. ಒಂದು ವಿದ್ಯಾಭ್ಯಾಸ, ಇನ್ನೊಂದು ದಾಂಪತ್ಯ, ಮಾತಿನ ಮೇಲೆ. ಇಷ್ಟು ನೋಡ್ಕೊಳ್ಳಿ ಸಾಕು ಮೇಷರಾಶಿಯವರು. ಹಾಗೆ ಆರೋಗ್ಯದ ವಿಚಾರ, ನೀವು ಇನ್ನೂ ಒಂದು ಏನಪ್ಪ ಮುಖ್ಯವಾಗಿ ನಾನು ಹೇಳಬೇಕಾಗಿರ್ತಕ್ಕಂಥದ್ದು, ನಿಮಗೆ ಎಲ್ಲ ವಹಿವಾಟುಗಳು ಎಕ್ಸೆಟ್ರಾ ಚೆನ್ನಾಗಿ ಬಂದರೂ ಕೊನೆಯಲ್ಲಿ ಕೊನೆಯ ವಾರದಲ್ಲಿ ಎಲ್ಲವೂ ಕೂಡ ಖರ್ಚಾಗ್ತಕ್ಕಂಥದ್ದು ತೋರಿಸೋದ್ರಿಂದ ಮೇಷ ರಾಶಿಯಲ್ಲಿರ್ತಕ್ಕಂಥವ್ರು ಅಗತ್ಯವಾಗಿ ಶನಿವಾರಗಳಂದು ಪ್ರದೋಷದಲ್ಲಿ, ಯಾವುದೇ ಶನಿವಾರಗಳನ್ನು ನೀವು ಕಂಟಿನ್ಯೂ ಮಾಡ್ಕೊಂಬಿಡಿ, ನಾನು ಹೇಳಲಿ ಬಿಡಲಿ, ಯಾವುದೇ ಶನಿವಾರಗಳಲ್ಲೂ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕ, ಹಾಗೆ ಎಳ್ಳಿನ ಪದಾರ್ಥಗಳನ್ನು ಹಂಚತಕ್ಕಂಥದ್ದು, ಎಳ್ಳಿಗೆ ಹಾಲಿಗೆ ಎಳ್ಳನ್ನು ಹಾಕ್ಕೊಂಡು ಶಿವನಿಗೆ ಓಂ ಶಂ ಶನೇಶ್ವರಾಯ ನಮಃ ಹಾಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಖಂಡಿತವಾಗಿ ಮಾಡಿ, ಶುಭವಾಗಿ ಖಂಡಿತ ಇದೆ. ಯಾರು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಶಿವನ ಮಂತ್ರಗಳು, ಶಿವನ ಧ್ಯಾನಗಳನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಹೆಚ್ಚಾಗಿ ಧಾರ್ಮಿಕ ಕಾರ್ಯದಲ್ಲಿ ವಿನಿಯೋಗತೆ ಇರತಕ್ಕಂಥದ್ದು ಇರುತ್ತೆ. ಭೂಮಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀವಿ. ಮನೆ ನಿರ್ಮಾಣ ಮಾಡಬೇಕಾ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಹಣ ಹೊಂದಾಣಿಕೆ ಎಲ್ಲವೂ ಲಭ್ಯವಾಗೋದು ಖಂಡಿತ ಆಗ್ತದೆ. ನಥಿಂಗ್ ಟು ವರಿ. ಶುಭವಿದೆ ಮೇಷರಾಶಿ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ? ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಗುರು ಒಟ್ಟಿಗಿದ್ದಾರೆ. ಇದು ಮೊದಲ ಸಂಚಾರದಲ್ಲೇ ನಿಮಗೆ ಭಾಳ ವಿಶೇಷವಾಗಿ ಸಾಧ್ಯವಾದಷ್ಟು ಈ ವಾರದ ವಿಚಾರಗಳನ್ನು ತಗೊಂಡಾಗ ಸಣ್ಣ ಪ್ರಯಾಣಗಳು ಬರಬಹುದು. ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಅಥವಾ ಶುಭಗಳು ಅಥವಾ ಮಾತುಕತೆಗಳಲ್ಲಿ ಕೆಲವೊಂದು ವ್ಯಾವಹಾರಿಕವಾಗಿ ಬಗೆಹರಿತಕ್ಕಂಥ ಸಾಧ್ಯತೆಗಳು ಬರಬಹುದು. ವೃಷಭ ರಾಶಿಯವ್ರಿಗೆ ಮಾತುಕತೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಮೊದಲು ಸ್ವಲ್ಪ ಅಡೆತಡೆಗಳು ಕಾಣಿಸ್ಕೊಂಡ್ರೂ ಸಹಿತವಾಗಿ ಕೊನೆಯಲ್ಲಿ ಶುಭವಾಗ್ತದೆ. ಬಟ್ ಲಗ್ನಕ್ಕೆ ಕುಜ ಎಂಟ್ರಿ ಆಗಿದ್ದಾರೆ. ಲಗ್ನಕ್ಕೆ ಕುಜ ಬಂದಿರೋದ್ರಿಂದ ಅಗ್ರೆಸಿವ್ ಆಗಿರ್ತಕ್ಕಂಥ ಮಾತುಕತೆಗಳು, ನಾನು ಅಂತಕ್ಕಂಥ ಅಹಮ್ಮಿಂದ ಕೆಲವೊಂದು ವಿಚಾರಗಳು, ಸಪ್ತಮಾಧಿಪತ್ಯ ದಾಂಪತ್ಯ ಎಚ್ಚರಿಕೆಯನ್ನು ನೋಡ್ಕೊಳ್ಳೇಬೇಕು ವೃಷಭ ರಾಶಿ. ಇಲ್ಲಾಂದರೆ ಖಂಡಿತ ದಾಂಪತ್ಯ ಸಮಸ್ಯೆ ಆಗ್ಬಿಡ್ತದೆ. ಸ್ವಲ್ಪ ಮಟ್ಟಿಗೆ ನಾನು ಹೇಳ್ತಾ ಇದ್ದೇನೆ, ವೃಷಭ ರಾಶಿಯವರು ಮುಖ್ಯವಾಗಿ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇನ್ನು ನೋಡಿ, ಹಣಕಾಸು ವಹಿವಾಟುಗಳು, ಬುಧ ಕೂಡ ತೃತೀಯ ಭಾವಕ್ಕೆ ಹೋಗ್ತದೆ, ಸ್ವಲ್ಪ ಪ್ರಯಾಸದಾಯಕವಾಗ್ತದೆ. ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಅಥವಾ ಇನ್ನಿತರೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಣಕಾಸು ವಹಿವಾಟುಗಳು ಸುಲಭವಾಗಿ ಸಿಗೋದಿಲ್ಲ ವೃಷಭ ರಾಶಿಯವ್ರಿಗೆ. ಸೊ ಪ್ರಯತ್ನದ ಮೂಲಕ ಅಂತ ನೋಡಿ, ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದು ಇರ್ತದೆ. ಬೆಳಗ್ಗೆ ಉತ್ತರ ಫಲ್ಗುಣಿ ಉತ್ತರ ಫಲ್ಗುಣಿ ನಕ್ಷತ್ರ, ಹಾಗೆ ಹಸ್ತ ನಕ್ಷತ್ರದಲ್ಲಿ ಸಂಚಾರ, ಇವೆಲ್ಲವನ್ನು ನೋಡಿದಾಗ ಒಂದು ರೀತಿಯಾಗಿ ವೃಷಭ ರಾಶಿಯವ್ರಿಗೆ ಹೇಗೆ ಈ ವಾರವನ್ನು ಕಳಿಬೇಕು, ಈ ವಾರವನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಭಾಳ ಪ್ರಶಾಂತವಾಗಿ ಯುಟಿಲೈಸ್ ಮಾಡ್ಕೋಬೇಕು. ಇದು ಭಾಳ ಮುಖ್ಯ. ವಿದ್ಯಾರ್ಥಿ ವರ್ಗದವ್ರಿಗೂ ಅಷ್ಟೇ, ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸನ್ನಿವೇಶ ಬರ್ತದೆ.
ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಅಲ್ಪ ಪ್ರಮಾಣದ ಲಾಭ, ಅಷ್ಟು ಉತ್ತಮತೆ ಇರಲ್ಲ, ಅಲ್ಪ ಪ್ರಮಾಣ. ರಾಹು ಮತ್ತು ಶನಿಯ ನಕ್ಷತ್ರದಲ್ಲಿ ಕೊನೆಯಲ್ಲಿ ಹಾದು ಹೋದ ಸಂದರ್ಭದಲ್ಲಿ ಅಲ್ಪ ಲಾಭ ಇರ್ತಕ್ಕಂಥದ್ದು. ಲಾಭ ಓಕೆ, ಖಂಡಿತ. ಅದು ಎಷ್ಟು ನೋಡಿ, ಇನ್ನೂ ಒಂದು ಹೇಳ್ತೀನಿ. ಈ ಕುಜ ಮತ್ತು ಶನಿ ಈ ಏನು ಗ್ರಹಗಳ ನೋಟವಿದೆ, 3ರ ವೀಕ್ಷಣಾ ನೋಟ, ಈ ಒಂದು ಸಂದರ್ಭ, ಈ ಬದಲಾವಣೆಯ ಸಂದರ್ಭ ಏನಾಗ್ತದೆ, ಸ್ವಲ್ಪ ನಾನು ವೃಷಭ ರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು, ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ. ಸಹೋದರರ ನಡುವಿನ ವ್ಯಾಜ್ಯ, ಕೆಲಸದಲ್ಲಿ ಕೆಲಸಗಾರರೊಟ್ಟಿಗೆ ವ್ಯಾಜ್ಯಗಳು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವೃಷಭ ರಾಶಿ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಪಠಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕ. ಇದನ್ನು ಮಾಡಬೇಡಿ. ಸಾಧ್ಯವಾದಷ್ಟು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಪ್ರಶಾಂತವಾಗಿದ್ದು ಈ ವಾರ ಕಾಲ ಕಳೀತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಮಿಥುನ ರಾಶಿಯವ್ರಿಗೆ ನೋಡೋಣ. ಮಿಥುನ ರಾಶಿ ಈ ವಾರದ ಫಲಾನುಫಲಗಳು ಹೇಗಿರುತ್ತೆ ನೋಡಿ. ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು 23ನೇ ತಾರೀಕು ಕಟಕ ರಾಶಿ ಪ್ರವೇಶವನ್ನು ಮಾಡುತ್ತೆ. ಮೊದಲು ಇಲ್ಲಿ ಪುಬ್ಬ ನಕ್ಷತ್ರ, ಶುಕ್ರ ನಕ್ಷತ್ರ, ವಿಶೇಷವಾಗಿ ಶುಕ್ರ ಮತ್ತು ಗುರು ಸಂಯೋಗವಿರೋದ್ರಿಂದ ಇಲ್ಲಿ ಗುರು ಬಲ ಇದೆ. ಸ್ವಲ್ಪ ಕುಟುಂಬ ವಿಚಾರದಲ್ಲಿ, ಹಾಗೆ ತನ್ನ ಆರೋಗ್ಯದ ವಿಚಾರದಲ್ಲಿ, ಹಾಗೆ ತನ್ನ ಸಂಗಾತಿಯ ವಿಚಾರದಲ್ಲಿ ಮಾತುಕತೆಗಳ ಒಂದು ಲಭ್ಯತೆ, ಸ್ವಲ್ಪ ಪ್ರೀತಿಯ ವಿಚಾರಗಳಲ್ಲಿ ಶುಭ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ತೋರಿಸುತ್ತೆ. ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಲಾಭಾಧಿಪತಿ ನಷ್ಟಕ್ಕೆ ಬಂದಿದ್ದಾನೆ, 6ರಾಧಿಪತಿ 12ರ ಸ್ಥಾನ, ಸ್ವಲ್ಪ ಹಾಸ್ಪಿಟಲ್ ವಿಚಾರಗಳು, ಸ್ವಲ್ಪ ಎಚ್ಚರ, ಮುಖ್ಯವಾಗಿ ಆರೋಗ್ಯದಲ್ಲಿ ಎಚ್ಚರ. ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಥವಾ ಸುಸ್ತು. ಈಗ ಹೇಳ್ತೀವಲ್ಲ, ಕೆಲವೊಬ್ಬರು ಹೇಳ್ತಾರೆ, ಗುರುಗಳೇ ಎಲ್ಲ ಯಾಕೋ ಸುಸ್ತು ಇದು ಬರುತ್ತೆ, ರಕ್ತಕ್ಕೆ ಕಾರಕ ಆಗಿರ್ತಕ್ಕಂಥದ್ದು ಕುಜ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿಮೋಗ್ಲೋಬಿನ್ ಕೊರತೆ ಕಾಣಿಸ್ಕೋಬಹುದು. ಮಿಥುನ ರಾಶಿ ಸಾಧ್ಯವಾದಷ್ಟು ಕೂಡ ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. 2 ಡೇಸ್ಗೊಂದ್ಸತಿ ದಾನ ಮಾಡಿ, ಏನೂ ತೊಂದರೆ ಇಲ್ಲ. ಲಾಭಾಧಿಪತಿ ನಷ್ಟದಲ್ಲಿದ್ದಾರೆ, ಮುಖ್ಯವಾಗಿ ಮಾಡಿ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭದ ಕಾಲ ಇರ್ತಕ್ಕಂಥದ್ದು ಇರ್ತದೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಭಾಳ ಮುಖ್ಯ. ರಾಜಕೀಯ ವ್ಯಕ್ತಿಗಳಾಗಿರ್ತಕ್ಕಂಥವ್ರು, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರ. ಹಾಗೆ ಮಿಥುನ ರಾಶಿ ಹಣಕಾಸಿನ ವಹಿವಾಟುಗಳು, ಬಿಸ್ನೆಸ್ ಎಲ್ಲ ಹೇಗಿರುತ್ತೆ, ಖಂಡಿತ ಒಂದಷ್ಟು ಚೆನ್ನಾಗಿರುತ್ತೆ. ಹಣಕಾಸು ವಹಿವಾಟುಗಳು ಯಾವುದಾದ್ರೂ ಒಂದು ಮೂಲಕವಾದರೂ ಬಂದು ಸೇರತಕ್ಕಂಥದ್ದು ಖಂಡಿತ ಇರುತ್ತೆ. ಬಟ್ ಲಾಭಾಧಿಪತಿ ನಷ್ಟ, ಎಲ್ಲವನ್ನ ಕಳ್ಕೊಳ್ತಕ್ಕಂಥದ್ದು ಸನ್ನಿವೇಶ ಬರಬಹುದು. ಬಳಿ ಎಚ್ಚರವಾಗಿರಬೇಕು. ಕೋಪ ಇದ್ದಕ್ಕಿದ್ದಾಗೆ ಸುಮ್ಮನೆ ಕೋಪ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಸಾಧಾರಣವಾಗಿ ಚೆನ್ನಾಗಿದೆ ಜಾತಕದ ಪ್ರಕಾರ. ಕುಜಶಾಂತಿ ಮಾಡಿಕೊಳ್ಳಿ, ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ, ಅಲ್ಲಿ ಪೂಜೆ ಆದ ನಂತರ ಕೆಂಪು ಕಲ್ಸಕ್ಕರೆಯನ್ನು ಹಂಚತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸಾಧ್ಯವಾದಷ್ಟು ಕೂಡ ನೀವು ಕೂಡ ಶಿವನ ಮಂತ್ರಗಳನ್ನು ಜಪವನ್ನು ಮಾಡೋದ್ರಿಂದ ಭಾಳ ವಿಶೇಷತೆ, ಸ್ವಲ್ಪ ಕಾನ್ಸಂಟ್ರೇಷನ್ ಮೈಂಡ್ ಕೂಡ ಬರ್ತದೆ, ಶುಭವೂ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಮಿಥುನ ರಾಶಿಯವರು ಇದನ್ನೆಲ್ಲ ಫಾಲೋ ಅಪ್ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ತುಂಬ ಜಾಸ್ತಿ ಇದೆ. ಹಾಗೆ ಕಟಕ ರಾಶಿಯವರಿಗೆ ಈ ವಾರದ ಫಲ ಹೇಗಿರುತ್ತೆ? ಕಟಕ ರಾಶಿಯವರಿಗೆ ಶುಕ್ರ ಗುರು ಮೊದಲೇ ಪೂರ್ವ ಫಲ್ಗುಣಿ ನಕ್ಷತ್ರ, ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ, ಗುರು ಉಚ್ಚನಾಗಿದ್ದಾನೆ. ಬೆಳಗಿ ಬುಧ ನಷ್ಟಾಧಿಪತಿ ಲಗ್ನಕ್ಕೆ ಬರುತ್ತೆ. ಖರ್ಚುಗಳು ಗುರುಗಳೇ ಅಂತಕ್ಕಂಥ ಕಟಕ ರಾಶಿಯವರಾಗಿರ್ಬೋದು. ಹಾಗೆ ಸ್ವಲ್ಪ ಮಟ್ಟಿಗೆ ಶುಭ ಕಾರ್ಯಗಳು, ಹಾಗೆ ಅಭಿವೃದ್ಧಿಗಳು, ಲಾಭಗಳು ಖಂಡಿತವಾಗಿ ಬರ್ತದೆ. ಯೋಗಾಧಿಪತಿ 11ರ ಸ್ಥಾನಕ್ಕೆ ಬರ್ತಾ ಇದ್ದಾನೆ, ಡೆಫಿನೆಟಾಗಿ ಒಳ್ಳೆಯದಿದೆ. ನಥಿಂಗ್ ಟು ವರಿ. ನಷ್ಟಾಧಿಪತಿ ನಷ್ಟ ಇತ್ತು, ಸ್ವಲ್ಪ ಮಟ್ಟಿಗೆ ವ್ಯಾಜ್ಯಗಳು ಅಣ್ಣ ತಮ್ಮಂದರಿತ್ತು, ಸ್ವಲ್ಪ ಒಂದು ಬುದ್ಧಿ ಏನೋ ಓಕೆ ಸಾಧಾರಣವಾಗಿ ನಾವು ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಅಭಿಪ್ರಾಯಕ್ಕೂ ಬರ್ಬೋದು. ಬಟ್ 2ರಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ, ಯಾರು ಕಟಕ ರಾಶಿಯಲ್ಲಿದ್ದಾರೋ
ವಹಿವಾಟುಗಳು ಚೆನ್ನಾಗಿ ಬರುತ್ತೆ, ಹಣಕಾಸು ಎಲ್ಲ ಬರ್ತದೆ, ಉಳಿದಲೇ ಇರತಕ್ಕಂಥ ಸನ್ನಿವೇಶಗಳು ಕಾಣಿಸ್ಕೋಬೋದು. ಆದ್ದರಿಂದ ಮುಖ್ಯವಾಗಿ ನೀವು ಸ್ವಲ್ಪ ಮಟ್ಟಿಗೆ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ಎಕ್ಸ್ಪೆಷಲಿ ಭಾನುವಾರಗಳು ಕೊಡಿ. ಆಗಿಂದಾಗೆ ಚಪಾತಿಯನ್ನು ದಾನ ಮಾಡೋದ್ರಿಂದ, ಹಸುಗಳಿಗೆ ತಿನ್ನಿಸೋದ್ರಿಂದ ನಷ್ಟಗಳು ಕಡಿಮೆ ಆಗುತ್ತೆ. ಕಟಕ ರಾಶಿಯಲ್ಲಿ ಶುಕ್ರ ಗುರು ಸಂಯೋಗ, ಬುಧನ ಸಂಯೋಗವಾಗಿರೋದ್ರಿಂದ ಬುದ್ಧಿವಂತಿಕೆಯ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಶುಕ್ರ ಲಕ್ಷ್ಮೀನಾರಾಯಣ ಯೋಗ, ಬುಧ ಮತ್ತು ಶುಕ್ರನ ಸಂಗಮ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡುತ್ತೆ. ಪ್ರಯತ್ನದಿಂದ ಗೆಲುವು ಸಾಧ್ಯತೆ ಕಟಕ ರಾಶಿಯವರಿಗೆ ಲಭ್ಯತೆ ಇರುತ್ತೆ. ಸೂರ್ಯನ ಶಾಂತಿ ಮರಿಬೇಡಿ. ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಆವರೇಜ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಆರೋಗ್ಯದ ವಿಚಾರದಲ್ಲೂ ಖಂಡಿತವಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ಇರ್ತದೆ. ಒಂದೇ ಒಂದು ವಿಶೇಷವಾಗಿ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ವಾಹನಾದಿಗಳು, ಜಮೀನಿನ ವಿಚಾರ, ನೀವು ಖರೀದಿ ಮಾಡ್ತಾ ಇದ್ದೀರಾ, ತಗೊಳ್ತಾ ಇದ್ದೀರಾ, ಮತ್ತೊಂದು ಮಾಡ್ತಾ ಇದ್ದೀರಾ ಅಂತ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಇದನ್ನು ನೋಡ್ಕೊಳ್ಳಿ. ಅಲ್ಲಿ ಅಗತ್ಯವಾಗಿ ಕಟಕ ರಾಶಿಯವರು ನಿಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕ ದುರ್ಗಾರಾಧನೆ, ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು, ದುರ್ಗಾ ಸೂಕ್ತ, ಈ ಥರದ ಮಂತ್ರಗಳನ್ನು ಜಪವನ್ನು ಮಾಡಿ. ಸ್ವಲ್ಪ ಆಗಿಂದಾಗ್ಗೆ ದುರ್ಗಾದೇವಿಗೆ ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಮಂಗಳವಾರ, ಶುಕ್ರವಾರ ಮರಿಬೇಡಿ ಇದನ್ನು. ಕಟಕ ರಾಶಿಯವರು ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತ ಕಡಿಮೆ ಆಗುತ್ತೆ. ಹಾಗೆ ಸಿಂಹರಾಶಿಯ ಫಲಾಫಲ ಹೇಗೆ ನೋಡಿ. ಸಿಂಹರಾಶಿಯ ಫಲಾಫಲಗಳನ್ನು ನೋಡಿದಾಗ ಸಿಂಹರಾಶಿಯವರಿಗೆ ರಾಶಿ ಅಧಿಪತಿ ಲಾಭದಲ್ಲಿದ್ದಾನೆ. ಏನೇ ಬರಲಿ, ಗುರುಬಲ ಇಲ್ವಾ ನಡೀತದೆ, ಶುಕ್ರಬಲ ಇಲ್ವಾ ನಡೀತದೆ. ಲಾಭಾಧಿಪತಿ ನಷ್ಟಕ್ಕೆ ಬರೋದ್ರಿಂದ ಸ್ವಲ್ಪ ನೋಡ್ಕೋಬೇಕಲ್ಲಿ. ಬಟ್ ಲಗ್ನಾಧಿಪತಿ ಲಾಭದಲ್ಲಿದ್ದಾನೆ, ಒಂದು ವಿಚಾರ. ಜೊತೆಗೆ 9ರ ಅಧಿಪತಿ ದಶಮಕ್ಕೆ ಬರ್ತಾನೆ, ಒಂದು ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಬಲ ಇರುತ್ತೆ. ಬಟ್ ಶನಿಯ ದೃಷ್ಟಿನೂ ಕೂಡ ಕುಜನ ಮೇಲೆ ಬೀಳೋದ್ರಿಂದ ಸ್ವಲ್ಪ ಎಚ್ಚರ. ಅಧಿಕಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಕಿರಿಕಿರಿಗಳಾಗಬಹುದು. ಇದು ಸತ್ಯ. ಮ್ಯಾಕ್ಸಿಮಮ್ ಸಿಂಹರಾಶಿಯವರು ನನ್ನ ಮೊದಲು ಅನಾಲಿಸಿಸ್, ಈ ವಾರದಲ್ಲಿ ನೀವು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತದೆ, ಇಲ್ಲ ಸಲ್ಲದ ಆಪಾದನೆಗಳು ಬರಬಹುದು. ಅದಕ್ಕೆ ಸರಿಯಾದಂಥ ನೀವು ಮಾರ್ಗದರ್ಶನ, ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಿಂಹರಾಶಿ ಲಾಭವನ್ನು ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೇಪಬಿಲಿಟಿ ಇದೆ. ಯಾಕೆಂದರೆ ಲಗ್ನಾಧಿಪತಿ ಬುಧನ ಸ್ಥಾನದಲ್ಲಿದ್ದಾನೆ. ಏನೇ ಬಂದರೂ ಮಾತುಕತೆ ಮತ್ತೊಂದರಲ್ಲಿ ಬಗೆಹರಿಸ್ತಕ್ಕಂಥ ಕೇಪಬಿಲಿಟಿನೂ ಇದೆ. ಆದರೆ ಬರ್ದಾಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಎಚ್ಚರ. ನಷ್ಟಾಧಿಪತಿ ಅಂದರೆ ಲಾಭಾಧಿಪತಿ ನಷ್ಟಕ್ಕೆ ಬರುತ್ತೆ, ಗುರು ನಷ್ಟದಲ್ಲಿದ್ದಾನೆ, ಶುಕ್ರ ನಷ್ಟದಲ್ಲಿದ್ದಾನೆ, ಒತ್ತಡ ಇರ್ತದೆ. ಸ್ವಲ್ಪ ಎಚ್ಚರ. ಅಗತ್ಯವಾಗಿರ್ತಕ್ಕಂಥ ವಿಚಾರ ಸ್ವಲ್ಪ ಮಟ್ಟಿಗೆ ನೀವು ಗುರು ಹಿರಿಯರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಏನು, ತುಂಬ ವೃದ್ಧರಿಗೆ ಆಗಿಂದಾಗೆ ಬೂಂದಿ ಹಂಚಿ ಸಾಕು. ನಿಜವಾಗ್ಲೂ ಸಿಹಿ ಬೂಂದಿ ಅಥವಾ ಮೈಸೂರು ಪಾಕ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಯಾರು ಸಿಂಹರಾಶಿಯವರಿದ್ದಾರೋ ಇವೆಲ್ಲ ಸಮಸ್ಯೆಗಳನ್ನು ತಪ್ಪಿಸ್ಕೋಬೇಕಾ, ಕೇವಲ ಹಳದಿ ಸ್ವೀಟ್ಸ್ ಅಂತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಶುಭವಾಗ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ 100% ಗುಡ್ ಇರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಹೇಗಿರ್ತದೆ ಗುರುಗಳೇ, ವ್ಯಾಪಾರಸ್ಥರಿಗೆ ಸ್ವಲ್ಪ 50-50. ಹಾಗೆ ಒಂದು ವಾರ ಚೆನ್ನಾಗಿ, ಒಂದು ದಿನ ಚೆನ್ನಾಗಾಗ್ತದೆ, ಒಂದು ದಿವಸ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ದಾಂಪತ್ಯದ ವಿಚಾರದಲ್ಲಿ ಕಿರಿಕಿರಿ ಇದ್ದೇ ಇರ್ತದೆ. ದಾಂಪತ್ಯ ಅತಿರೇಕಕ್ಕೆ ಹೋಗ್ಬೇಡಿ. ಸರ್ವೇ ಸಾಮಾನ್ಯವಾಗಿ ಸಿಂಹರಾಶಿಯವರು ಸ್ವಲ್ಪ ದಾಂಪತ್ಯದಲ್ಲಿ ಕಿರಿಕಿರಿ ಮಾಡ್ಕೊಳ್ತಾನೆ ಇರ್ತಾರೆ. ಅತಿರೇಕಕ್ಕೆ ಹೋಗ್ದಾಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ. ಇಷ್ಟನ್ನ ತಾವು ಪಾಲನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ಶುಭವಾಗ್ತದೆ. ಸಾಧ್ಯವಾದಷ್ಟು ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ತ್ರಯಂಬಕ ಮಂತ್ರ ಮರಿಬೇಡಿ. ಇದನ್ನು ತ್ರಯಂಬಕ ಮಂತ್ರ ಅವಶ್ಯಕವಾಗಿ ಹೇಳಬೇಕು. ನೀವು ಪ್ರತಿದಿನ 21-108 ಬಾರಿ ತ್ರಯಂಬಕ ಮಂತ್ರವನ್ನು ಹೇಳ್ತಾ ಬನ್ನಿ, ಖಂಡಿತ ಚೆನ್ನಾಗಿರ್ತದೆ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ ನೋಡಿ. ಕನ್ಯಾ ರಾಶಿಯ ಅಧಿಪತ್ಯ ದಶಮದಿಂದ ಲಾಭಕ್ಕೆ ಬರ್ತಾನೆ. ಇದು ಒಂದು ಒಳ್ಳೆಯ ಕಾಲ. ಏನು ಕೆಲಸಗಳ ಕಾರ್ಯಗಳಾಗ್ತಾ ಇರಲಿಲ್ವೋ ಅಲ್ಲೂ ಕೂಡ ಶುಭ. ಅಷ್ಟಮದಲ್ಲಿ ಕುಜ ಇದ್ದ, ಅದು ಬದಲಾವಣೆಯನ್ನು ತಗೊಳುತ್ತೆ. ಈ ಸಂಧಾನ, ಕೆಲವೊಂದು ಸಂಧಾನ, ಮಾತುಕತೆ, ಕಿರಿಕಿರಿ ಯಾವಾಗಾದರೂ ಸ್ವಲ್ಪ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಕನ್ಯಾ ರಾಶಿಯವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಈ ವಾರ ಖಂಡಿತ ಮುಂದಾಗಿ ಯಾವುದಾದ್ರೂ ಮಾತುಕತೆಗಳು, ಕೇಸು, ಮತ್ತೊಂದು ಪೆಂಡಿಂಗ್ ಇತ್ತ, ಗೋ ಹೆಡ್. ತುಂಬ ಆಗ್ತದೆ, ಮ್ಯಾಕ್ಸಿಮಮ್ ಆಗ್ತದೆ, ಸಂಧಾನವಾಗ್ತದೆ, ತೊಂದರೆ ಇಲ್ಲ. ಬಲವಿದೆ, ಗುರುಬಲವಿದೆ, ಶುಕ್ರ ಬಲವಿದೆ. ಅಫ್ಕೋರ್ಸ್ ಸೂರ್ಯ ಕೂಡ ದಶಮದಲ್ಲಿದ್ದಾನೆ.
ಒಂದು ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಬ್ರಹ್ಮಯೋಗದ ಕಾಲ. ಒಂದು ರೀತಿಯಾಗಿ ನೋಡಿ, ಲಗ್ನದಲ್ಲಿ ಗ್ರಹಗಳು ಜಾಸ್ತಿ ಇದೆ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ತಪ್ಪಿಲ್ಲ. ಯಾರು ಕನ್ಯಾ ರಾಶಿಯಲ್ಲಿದ್ದಾರೋ ಹಿಡಿದ ಕೆಲಸಗಳನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಎಲ್ಲ ವಿಚಾರಗಳಲ್ಲಿ ಜಯ, ವಿದ್ಯಾರ್ಥಿ ವರ್ಗದವರಿಗೆ ಜಯ, ಒಳ್ಳೆಯ ಶುಭ ಕಾರ್ಯಗಳು, ಜೊತೆಗೆ ಒಳ್ಳೆಯ ಉಡುಗೊರೆಗಳು ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ಒಂದು ರೀತಿಯ ಹಣಕಾಸು ವಹಿವಾಟುಗಳು ಕೂಡ ಶುಭವನ್ನು ಕೊಡ್ತಕ್ಕಂಥದ್ದು ಇದೆ. ಇದು ಸತ್ಯ. ಕನ್ಯಾ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ಆದರೆ ಕನ್ಯಾ ರಾಶಿಯವ್ರಿಗೆ ನೋಡಿ, ಶನಿಯ ದೃಷ್ಟಿ ಇದೆ. ಶನಿಯ ದೃಷ್ಟಿ ಇರೋದ್ರಿಂದ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ. ಅದೇ ಶನಿಯ ದೃಷ್ಟಿ ಕುಜನ ಮೇಲೂ ಕೂಡ ಇದೆ. ಧರ್ಮ 9, ಧರ್ಮಕ್ಕೆ ಪ್ರಶಸ್ತ ಕೊಟ್ಟರೆ ಮಾತ್ರ ಕನ್ಯಾ ರಾಶಿಯವರು ಶುಭ, ಮ್ಯಾಕ್ಸಿಮಮ್ ಗುಡ್ ಇರುತ್ತೆ, ತೊಂದರೆ ಇಲ್ಲ. ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಗಣಪತಿಗೆ ಆಗಿದ್ದಾಗೆ ಮಂಗಳವಾರ ಗರಿಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ. ಆಗಾಗ್ಗೆ ನೀವು ಎಲ್ಲಾದರೂ ಹೋಗ್ತಾ ಇದ್ದೀರಾ, ವಾಕಿಂಗ್ ಹೋಗ್ತಾ ಇದ್ದೀರಾ, ಅಥವಾ ಮತ್ತೊಂದು ಎಲ್ಲೋ ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಬಾಳೆಹಣ್ಣನ್ನು ಮಕ್ಕಳಿಗೆ ಹಂಚಿ, ಖಂಡಿತವಾಗಿ ಶುಭವಾಗ್ತದೆ. ಅಧಿಕಾರದಲ್ಲಿ, ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಶುಭವಾಗುತ್ತೆ. ತುಲಾರಾಶಿಯವರಿಗೆ ನೋಡೋಣ, ತುಲಾರಾಶಿಯವರಿಗೆ ಹೇಗಿರುತ್ತೆ, ಏನಾದರೂ ಬದಲಾವಣೆ ಬರ್ತದಾ? ನೋಡಿ, ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಶುಕ್ರ ಲಗ್ನಾಧಿಪತಿ ದಶಮದಲ್ಲಿ ಗುರು ಒಟ್ಟಿಗಿದ್ದಾನೆ, ಜೊತೆಗೆ ಭಾಗ್ಯಾಧಿಪತಿ ಕೂಡ ದಶಮಕ್ಕೆ ಬರ್ತಾ ಇದ್ದಾನೆ. ಆದರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಸ್ವಲ್ಪ ವೈವಾಹಿಕ ಜೀವನ ಕಿರಿಕಿರಿ, ವ್ಯಾಪಾರದ ವಹಿವಾಟುಗಳಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಕಿರಿಕಿರಿ, ಸ್ವಲ್ಪ ಎಚ್ಚರ. ಹಣಕಾಸು ಅಷ್ಟೇ, ಬಂದರೆ ಬಂತು, ಹೋದರೆ ಹೋಯಿತು, ಈ ಥರ ಆಗ್ಬಿಡುತ್ತೆ. ಈ ವಾರ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬಟ್ ಲಗ್ನಾಧಿಪತಿ ಬಲ ಇದೆ, ಸ್ವಲ್ಪ ಸ್ಟ್ರೆಂತ್ ಇದ್ದಾನೆ, ತೊಂದರೆ ಇಲ್ಲ. ಜೊತೆಗೆ ತುಲಾರಾಶಿಯವರಿಗೆ ಈ ಶನಿಯ ದೃಷ್ಟಿ ಕುಜನ ಮೇಲಿದೆ, ಶತ್ರುಕಾಟ ಜಾಸ್ತಿ, ಇದು ಸತ್ಯ. ಆರೋಗ್ಯದಲ್ಲಿ ವ್ಯತ್ಯಾಸ ಇದು ಬಂದೇ ಬರ್ತದೆ, ಸ್ವಲ್ಪ ನೋಡ್ಕೊಳ್ಳಿ. ತುಲಾರಾಶಿಯವರಿಗೆ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರ. ಕೆಲಸದ ಅಲ್ಲಿ ಒತ್ತಡ, ಸಾಲ ಬಾಧೆ, ಕಿರಿಕಿರಿ ಆಗ್ಬಿಡುತ್ತೆ ತುಲಾರಾಶಿಯವರಿಗೆ. ಇದು ಭಾಳ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥ ಸಂಗತಿ. ಆದರೆ ಒಂದು ಸಮಾಧಾನದ ವಿಚಾರ ಅಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಯಾರಾದರೂ ಕೂಡ ಸ್ವಲ್ಪ ಸಹಾಯಕ್ಕೆ ಬರ್ತಕ್ಕಂಥದ್ದು ಇರ್ತದೆ. ಇದು ಒಂದು ಬೆನಿಫಿಟ್ ಇರ್ತದೆ, ತೊಂದರೆ ಇಲ್ಲ. ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಸಾಧಾರಣ ಫಲ, ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣ ಫಲ, ವೈವಾಹಿಕ ಜೀವನ ಸ್ವಲ್ಪ ಎಚ್ಚರ. ಇಲ್ಲಿ ಕುಜಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕು. ಶುಭ ಕಾರ್ಯಗಳಿದ್ದರೆ ತುಲಾರಾಶಿಯವರು ಖಂಡಿತ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಲಾಭದ ವಿಚಾರ ಚೆನ್ನಾಗಾಗಬೇಕು, ಕೆಲಸಗಳಾಗಬೇಕು, ಕಾರ್ಯಗಳಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಆಗಿಂದಾಗೆ ನೀವು ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಖಂಡಿತವಾಗಿ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲ ಹೇಗೆ ನೋಡಿ. ರಾಶಿ ಅಧಿಪತಿ ಸಪ್ತಮಕ್ಕೆ ಹೋಗುತ್ತೆ, 6ರಿಂದ 7 ಸ್ಥಾನಕ್ಕೆ. ರಾಶ್ಯಾಧಿಪತಿ ಲಗ್ನಾಧಿಪತಿ ಸಪ್ತಮ. ಸ್ವಲ್ಪ ನೀವು ದಾಂಪತ್ಯದಲ್ಲಿ ನೀವು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಬಟ್ ಬಿಸ್ನೆಸ್ ವಹಿವಾಟುಗಳು ಸ್ವಲ್ಪ ಚೆನ್ನಾಗಿ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ 7ರ ಅಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿ ಗುರುವೊಟ್ಟಿಗಿದ್ದಾನೆ, ಸ್ವಲ್ಪ ಶುಭ ಇದೆ, ತೊಂದರೆ ಇಲ್ಲ. ಬಟ್ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶನಿಯ ದೃಷ್ಟಿ ಸಪ್ತಮದಲ್ಲಿದೆ. ಎಲ್ಲಿ ನೋಡಿ, ವೃಶ್ಚಿಕ ರಾಶಿಯವರು ಕೆಲವೊಂದು ನಿಗೂಢ ಕಾರ್ಯಗಳಲ್ಲಿ ತಲ್ಲೀನವಾಗಿದ್ದಾಗ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಉಲ್ಬಣವಾಗ್ತದೆ. ಅರ್ಥ ಆಗಿದೆ ನಿಮಗೆ ಯಾಕೆ, ಹೇಗೆ? ವೃಶ್ಚಿಕ ರಾಶಿಯವರು ಏನಾದರೂ ಪರಸ್ತ್ರೀ ಪರಪುರುಷ ವ್ಯಾಮೋಹಗಳಲ್ಲಿ ಮದುವೆ ಆಗಿದ್ದು ಹೊಂದಿದ್ದಲ್ಲಿ ಇಲ್ಲಿ ಸಮಸ್ಯೆಗಳು ಬರ್ತದೆ, ಧರ್ಮದ ಏಟು ಬೀಳ್ತದೆ, ಸ್ವಲ್ಪ ಎಚ್ಚರ. ಪಂಚಮಾಧಿಪತಿ ಶನಿ ದೃಷ್ಟಿ ಕುಜನ ಮೇಲೆ ಬೀಳುತ್ತೆ, ತೃತೀಯ ದೃಷ್ಟಿ, ಇಲ್ಲಿ ಸಮಸ್ಯೆ ಆಗಬಹುದಾದ್ದರಿಂದ ಸ್ವಲ್ಪ ಎಚ್ಚರ. ನಾನು ಈಗಲೇ ಹೇಳ್ತಾ ಇದ್ದೇನೆ. ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ನವಮಕ್ಕೆ ಬರುತ್ತೆ, ಖಂಡಿತವಾಗಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ರಾಹು ಚತುರ್ಥ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ.
ಅಲ್ಲಿ ಸರಸ್ವತಿಯ ಮಂತ್ರಗಳನ್ನು ಹೇಳ್ತಾ ಬನ್ನಿ. ಇನ್ನು ಬಿಸ್ನೆಸ್ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿ ನಡೀತದೆ, ಆರೋಗ್ಯ ಚೆನ್ನಾಗಿರುತ್ತೆ, ನಥಿಂಗ್ ಟು ವರಿ, ಶುಭ ಕಾರ್ಯಗಳಾಗ್ತದೆ, ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯದಲ್ಲೂ ಕೂಡ ಉತ್ತಮವಾಗ್ತಕ್ಕಂಥದ್ದಿದೆ. ಸ್ವಲ್ಪ ಮಟ್ಟಿಗೆ 2 ಎಚ್ಚರದಲ್ಲಿ ವೃಶ್ಚಿಕ ರಾಶಿಯವರು ಜಾಗೃತಿ ವಹಿಸಿ. ಒಂದು, ಭೂಮಿಯ ವಿಚಾರ ಕೊಂಡ್ಕೋಬೇಕಾದಂಥ ಸಂದರ್ಭದಲ್ಲಿ, ಹಾಗೆ ವಿದ್ಯಾಭ್ಯಾಸದ ವಿಚಾರ. ಮನೆಯಲ್ಲಿ ಸುಮ್ಮನೆ ಅನ್ನೆಸರಿಯಾಗಿ ಏನೇನೋ ಮಾತಾಡಿ ನೆಮ್ಮದಿ ಕೆಡಿಸ್ಕೊಂಡ್ಬಿಡ್ತೀರ. ಆ ವಿಚಾರದಲ್ಲಿ ಸ್ವಲ್ಪ ಶಾಂತವಾಗಿದ್ಕೊಂಡ್ರೆ ನನ್ನ ಅನಾಲಿಸಿಸ್ ಪ್ರಕಾರ ಭಾಳ ವಿಶೇಷವಾಗಿ ದುರ್ಗಾ ಮಂತ್ರಗಳನ್ನು ಹೇಳಿ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದರೋ ದುರ್ಗಾ ಮಂತ್ರ ಪಠಣೆ ಭಾಳ ಶುಭ, ಖಂಡಿತವಾಗಿ ಶುಭವಾಗ್ತದೆ, ತೊಂದರೆ ಇಲ್ಲ. ಧನುರಾಶಿಯ ಫಲಾಫಲ ಹೇಗೆ ನೋಡಿ. ಧನುರಾಶಿಯ ಫಲ ಹೇಗೆ, ಯಾವಾಗಲೂ ಈಗ ಧನುರಾಶಿಯವರಿಗೆ ಒಂದು ಮೋಡೇನಪ್ಪ ಅಂದರೆ ಕೆಲಸದಲ್ಲಿ ತಲ್ಲೀನತೆ. ಸ್ವಲ್ಪ ಕೆಲಸ ಕಾರ್ಯಗಳು ಇವೆಲ್ಲ ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗ್ತದೆ. ಧನುರಾಶಿ ನೋಡಿ, ಇನ್ನಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆರೋಗ್ಯದ ಬಗ್ಗೆ ಎಚ್ಚರ. ಇಲ್ಲಿ ಧನುರಾಶಿಯವ್ರಿಗೆ ಮೊದಲು ಈ ವಾರ ನಾನು ತಿಳಿಸ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಇದಕ್ಕಿದ್ದಾಗೆ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಕೋಲ್ಡ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಧನುರಾಶಿಯವರು ಸ್ವಲ್ಪ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ. ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಇರ್ತಕ್ಕಂಥವ್ರಿಗೆ ಕಿರುಕುಳ ಜಾಸ್ತಿ ಆಗ್ತಕ್ಕಂಥಿರುತ್ತೆ. ಏನಾದರೂ ನೀವು ಮನೆಯ ಮೇಲೆ ಲೋನು ಮತ್ತೊಂದು ಇದು ತೊಗೊಂಡಿದ್ದೀರಾ, ಸ್ವಲ್ಪ ಸಾಲದ ಒಂದು ವಿಚಾರ ಬರ್ತಕ್ಕಂಥದ್ದು ಕಾಣಿಸುತ್ತೆ. ಧನುರಾಶಿಯವರು ಭೂಮಿಯ ವಿಚಾರದಲ್ಲಿ ಕೆಲಸಗಳು ಕಾರ್ಯಗಳಿದ್ದಾಗ ಲೋನ್ನ ತಗೊಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆ ಥರದ ವಿಚಾರಗಳಲ್ಲಿ ಈ ವಾರ ಶುಭವಾಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ. ಹಾಗೆ ದಾಂಪತ್ಯದಲ್ಲಿ ಕಿರಿಕಿರಿಗಳು ಬರ್ತಕ್ಕಂಥ, ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗ್ತದೆ, ಸ್ವಲ್ಪ ಕಿರಿ ಆಗ್ತದೆ. ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ, ಹಾಗೆ 6ಾಧಿಪತಿ ಅಷ್ಟಮದಲ್ಲಿದ್ದಾನೆ, ಸ್ವಲ್ಪ ಎಚ್ಚರ. ಧನುರಾಶಿಯವ್ರಿಗೆ ಗೊಂದಲದ ವಾತಾವರಣ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಒಂದು ಸ್ವಲ್ಪ ಗೊಂದಲ, ಏನು ಮಾಡಬೇಕು, ಯಾವ ಕಡೆ ಬಿಡಬೇಕು, ಯಾವ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ. ಸಾಧ್ಯವಾದಷ್ಟು ಧನುರಾಶಿಯವರು ನನ್ನ ಪ್ರಕಾರ ತುಂಬ ಮುಖ್ಯವಾಗಿ ಪೇಷನ್ಸನ್ನು ಬೆಳೆಸ್ಕೊಳ್ಳಿ. ಈ ವಾರದಲ್ಲಿ ಸಾಲಕ್ಕೆ ಹೆಚ್ಚಿನ ಪ್ರಿಯಾರಿಟಿಯನ್ನು ಕೊಡಬೇಡಿ. ಜೊತೆಗೆ ಮೆಡಿಟೇಷನ್ ಅವಶ್ಯಕವಾಗಿ ಮಾಡಿ. ವಿದ್ಯಾರ್ಥಿಗಳಿಗಂತೂ ನಾನು ಎಕ್ಸ್ಪೆಷಲಿ ಹೇಳ್ತಕ್ಕಂಥದ್ದು, ಸೋಂಬೇರಿತನ ಕಾಡುತ್ತೆ. ನೀವು ಅಂದ್ಕೊಳ್ತೀರಾ ಅಯ್ಯೋ ಹೀಗೆ ಮಾಡಬೇಕು, ಬೆಳಗ್ಗೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಬಟ್ ಆ ಸೋಂಬೇರಿತನದಿಂದ ಅವಶ್ಯಕವಾಗಿ ಎಜುಕೇಷನ್ ಮೇಲೆ ಪರಿಣಾಮ ಬೀರುತ್ತೆ. ಚತುರ್ಥ ಭಾವ ಶನಿ ಇದ್ದಾನೆ, ಓದಿದ್ದೆಲ್ಲ ಮರ್ತೋಗ್ತದೆ ಗುರುಗಳೇ ಅಂತೀರ. ಅಫ್ಕೋರ್ಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಮುಖ್ಯವಾಗಿರ್ತಕ್ಕಂಥದ್ದು ಮೆಡಿಟೇಷನ್ ಅವಶ್ಯಕವಾಗಿ ಮಾಡಿ. ಆದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಮಂತ್ರ ಓಂ ನಮಃ ಶಿವಾಯ, ಶಿವಾಯ ಓಂ, ಅಥವಾ ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರ ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರ 11 ಬಾರಿ ಪ್ರತಿದಿನ ಕಂಪಲ್ಸರಿ ಮಾಡಿ, ಖಂಡಿತ ಶುಭವಾಗ್ತದೆ. ಮಕರ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡೋಣ. ನೋಡಿ, ರಾಶಿ ಅಧಿಪತಿಯಾಗಿರ್ತಕ್ಕಂಥ 3ಯ ಭಾವದಲ್ಲಿದ್ದಾನೆ. ಸಾಧ್ಯವಾದಷ್ಟು ಮಕರ ರಾಶಿಯವರಿಗೆ ಶುಕ್ರನ ಬಲ, ಗುರುವಿನ ಬಲ, ಬುಧನ ಬಲ, ಒಂದು ರೀತಿಯಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಚತುರ್ಥಾಧಿಪತಿ ಪಂಚಮದಲ್ಲಿ ಸಂಚಾರವನ್ನು ಮಾಡುತ್ತೆ, ಲಾಭಾಧಿಪತಿ ಪಂಚಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಖಂಡಿತವಾಗಿ ಮಕರ ರಾಶಿಯವರಿಗೆ ಈ ವಾರದ ಫಲಗಳನ್ನು ನೋಡಿದಾಗ ಭಾಳ ವಿಶೇಷತೆ ಆಗುತ್ತೆ. ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ, ರಿಯಲ್ ಎಸ್ಟೇಟ್ ಯಾರು ಮಾಡ್ತಾ ಇದ್ದೀರೋ, ಭೂಮಿ ಸೇಲ್ಸ್ ನಾನು ಮಾಡ್ತಾ ಇದ್ದೀನಿ, ಅವ್ರಿಗೆ ಭಾಳ ಎತ್ತಿದ ಕೈ, 100% ವೆರಿ ವೆರಿ ಗುಡ್. ಕ್ರಿಯೇಟಿವ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಸ್ಪೋರ್ಟ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗ್ತದೆ. ಮದುವೆ ವಿಚಾರಗಳಲ್ಲಿ ಸುಲಭವಾಗಿ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಪ್ರೀತಿಸುವುದರೊಟ್ಟಿಗೆ ಉತ್ತಮ ಬಾಂಧವ್ಯಗಳು ಬೆಳೀತಕ್ಕಂಥಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಬಟ್ ಅಫ್ಕೋರ್ಸ್ ಮಕರ ರಾಶಿಯವ್ರಿಗೆ ಎಲ್ಲ ವಿಚಾರಗಳನ್ನು ನಾವು ಮಾಡಿ ನೋಡಿದಾಗ, ಅಂದರೆ ಅರ್ಥಾತ್ ಮಕರ ರಾಶಿಯವರಿಗೆ ಶುಭದ ಕಾಲ. ಸ್ವಾತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ನಿಮ್ಮ ಆಹಾರ ಮಾತು ಅಡಿಕ್ಷನ್ ಆಗೋದು ಬೇಡ, ಇಲ್ಲಷ್ಟೇ ಬೇಕಾಗಿರುತ್ತೆ.
ಮಕರ ರಾಶಿಯವರು ಅಷ್ಟು ನೋಡಿಕೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಈ ವಾರದಲ್ಲಿ ಖಂಡಿತವಾಗಿ ಶುಭವಾಗ್ತದೆ. ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿ, ಅಥವಾ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಶ್ರೀ ಸೂಕ್ತವನ್ನು ಪಠನೆ ಮಾಡಿ, ಖಂಡಿತವಾಗಿ ಶುಭವಾಗ್ತದೆ. ಕುಂಭರಾಶಿಯ ಫಲಕ್ಕೆ ಹೋಗೋಣ. ಕುಂಭರಾಶಿಯ ಫಲಾಫಲ ಹೇಗೆ ನೋಡಿ. ಕುಂಭರಾಶಿಯವ್ರಿಗೆ ನೋಡಿ, ಭಾಳ ಮುಖ್ಯವಾಗಿ ಲಗ್ನಾಧಿಪತಿ 2ರ ಸ್ಥಾನದಲ್ಲಿದ್ದಾನೆ. ಕುಟುಂಬದ ಮೇಲೆ ಕಾಳಜಿ ಖಂಡಿತ ಇರ್ತದೆ, ಅದರಲ್ಲಿ ಡೌಟೇ ಬೇಡ. ತೃತೀಯಾಧಿಪತಿ 4ಥ ಭಾವಕ್ಕೆ ಹೋಗ್ತದೆ. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಕಾಳಜಿ. ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನೀವು ಈ ವಾರದ ಫಲಗಳನ್ನು ನೋಡಿದಾಗ ಜಮೀನಿನ ಮೇಲೆ, ಅಂದರೆ ಅರ್ಥಾತ್ ಈ ವ್ಯವಸಾಯ, ಹೈನುಗಾರಿಕೆ, ಭೂಮಿಯ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ಅದರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತೀರಾ. ಮ್ಯಾಕ್ಸಿಮಮ್ ಆ ವಿಚಾರದಲ್ಲಿ ಲಾಭ ಜಾಸ್ತಿ ಆಗುತ್ತೆ. ಮೇಲಾಗಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ. ಸ್ಕಿನ್ ಅಲರ್ಜಿ ಅಂದರೆ ಸ್ವಲ್ಪ ಈ ನೋಸ್ ಪ್ರಾಬ್ಲಮ್ ಜಾಸ್ತಿ ಆಗಬಹುದು. ಅದೇ ಥರ ಇರ್ತಕ್ಕಂಥದ್ದು ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಪಂಚಮಾಧಿಪತಿ ಷಷ್ಠಭಾವಕ್ಕೆ ಹೋಗ್ತದೆ. ಗುರು ಬಲ ಇಲ್ಲ, ಆದರೂ ಕೂಡ ನೋಡಿ ಕುಂಭರಾಶಿಯವರು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಈ ವಾರದಲ್ಲಿ ನಾವು ನೋಡೋದಾದರೆ ಭಾಳಷ್ಟು ಸ್ಟ್ರಾಟಜಿಯನ್ನು ವಹಿಸಿ, ಅಂದರೆ ಸ್ಟ್ರಾಟಜಿ ಅಂದರೆ ಅರ್ಥ ಏನು, ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಖಂಡಿತವಾಗಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಷಷ್ಠ ಭಾವದಲ್ಲಿ ಲೆಕ್ಕಾಚಾರವನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಹೇಗೆ ಯಾವುದು ಕೊಡಬೇಕು, ಯಾವುದು ಬಿಡಬೇಕು, ಯಾವುದಕ್ಕೆ ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕು, ಇದೆಲ್ಲ ವಿಚಾರಗಳು ಬಂದುಬಿಡುತ್ತೆ. ಮೇಲಾಗಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿದ್ದಾನೆ. ನೋಡಿ, ಸಂಗಾತಿಯ ಆರೋಗ್ಯ, ಹಾಗೆ ಪ್ರೀತಿಯ ವಿಚಾರ, ಇವೆಲ್ಲದರಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭದಾಯಕವಾಗ್ತದೆ. ಕುಂಭರಾಶಿ ವಿದ್ಯಾರ್ಥಿ ವರ್ಗದವರಿಗೆ ಖಂಡಿತವಾಗಿ ಶುಭ ಇರುತ್ತೆ. ರಾಹು ಇನ್ನಷ್ಟು ಆವಿಷ್ಕಾರದ ಮೈಂಡನ್ನು ಕೊಡ್ತಕ್ಕಂಥಿರುತ್ತೆ. ಬಿಸ್ನೆಸ್ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಬರುತ್ತೆ, ಅದು ಉಪಶಮನವಾಗೋದು ಸತ್ಯ. ಇನ್ನು ಸಾಲ ಸೂಲ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವರಿಗೆ ಖಂಡಿತವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾಲ. ನಿಮ್ಮ 30 to 40% ಸಾಲ ತೀರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಯಾಕೆಂದರೆ ನೋಡಿ, ಶನಿ 2ರ ಸ್ಥಾನದಲ್ಲಿದ್ದಾನೆ. ಯಾವಾಗ ಶನಿ ಧನಸ್ಥಾನ, ಷಷ್ಠಭಾವ, ದಶಮಭಾವದಲ್ಲಿದ್ದು ಅದೇ ದಶ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಸಾಲವಾಗ್ತದೆ. ಹಾಗಾಗಿ ಸಾಲ ತೀರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಉಲ್ಬಣವಾಗ್ತಕ್ಕಂಥದ್ದು ಸತ್ಯ. ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವರೂ ಸಹಿತವಾಗಿ ನೀವು ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು, ದುರ್ಗಾ ಸೂಕ್ತಗಳು ಮಸ್ಟ್ ಅಂಡ್ ಶುಡ್ ಪ್ರಾರ್ಥನೆಯನ್ನು ಮಾಡಿ. ಇದು ಮಸ್ಟ್ ಅಂಡ್ ಶುಡ್ ಬೇಕು, ಅವಶ್ಯಕ. ಕೊನೆಯದಾಗಿ ಮೀನರಾಶಿಯ ಫಲ ಹೇಗಿರುತ್ತೆ ನೋಡಿ. ಮೀನರಾಶಿ ಪ್ರಾರಂಭ ಶುಕ್ರ ಪಂಚಮ, ಗುರು ಪಂಚಮ, ಹಾಗೆ ಬುಧ ಪಂಚಮಕ್ಕೆ ಬರ್ತದೆ. ಧನಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವಕ್ಕೆ ಬರ್ತದೆ. ಮ್ಯಾಕ್ಸಿಮಮ್ ಇಲ್ಲಿ ಗ್ರಹಗಳ ಸ್ಥಿತಿಗತಿಗಳು ಹೇಳುತ್ತೆ. ಇಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಒಂದು ಆನಂದ, ಅಂದರೆ ಅಟ್ಲೀಸ್ಟ್ ಮೋಜು ಮಸ್ತಿ, ಹಾಗೆ ಕ್ರಿಯೇಟಿವಿಟಿ, ಒಳ್ಳೆಯ ಬುದ್ಧಿವಂತಿಕೆಯಿಂದ ಈ ವಾರದಲ್ಲಿ ಕಾರ್ಯಗಳನ್ನು ಸರಿದೂಗಿಸ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ. ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಸ್ವಾತಿ ಮತ್ತು ಅನುರಾಧ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿದಾಗ ಮುಖ್ಯವಾಗಿರ್ತಕ್ಕಂಥ ಒಂದು ಬದಲಾವಣೆ ಮ್ಯಾಕ್ಸಿಮಮ್ ಬರ್ತದೆ. ಪ್ರಯಾಣಗಳು ಬರಬಹುದು, ವಿದೇಶ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಯಾರು ಮೀನರಾಶಿಯಲ್ಲಿದ್ದೀರೋ ಅವಶ್ಯಕವಾಗಿ ನೋಡಬೇಕಾಗಿರ್ತಕ್ಕಂಥ ವಿಚಾರ, ವಿದ್ಯಾರ್ಥಿ ವರ್ಗದವ್ರಿಗೆ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲವಾಗ್ತದೆ. ಸ್ವಲ್ಪ ಲೇಜಿನೆಸ್ ಕಾಡುತ್ತೆ, ಯಾಕೆಂದರೆ ಶನಿ ಲಗ್ನದಲ್ಲಿರೋದ್ರಿಂದ. ಅದನ್ನು ಹೊರತುಪಡಿಸಿದ್ರೆ ಮೀನರಾಶಿಯವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಇರುತ್ತೆ. ಬಿಸ್ನೆಸ್ಸಲ್ಲಿ ಕೂಡ ಖಂಡಿತವಾಗಿ ಶುಭವಾಗ್ತಕ್ಕಂಥಿರುತ್ತೆ. ಮಕ್ಕಳ ವಿಚಾರದಲ್ಲಿ ಖಂಡಿತವಾಗಿ ಲಾಭವಾಗುತ್ತೆ. ಒಂದು ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥ ಸಂದರ್ಭ ಬರುತ್ತೆ. ಏನೇ ಸಮಸ್ಯೆ ಬಂದರೂ ಕೂಡ ಬುದ್ಧಿವಂತಿಕೆಯಿಂದ ಸಾಲ್ವ್ ಮಾಡ್ತೀರ. ಮೀನರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ದುರ್ಗಾ ಮಂತ್ರ, ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ. ಸಾಧ್ಯವಾದಷ್ಟು ಉದ್ದಿನ ಕಾಳನ್ನು ದಾನ ಮಾಡ್ತಾ ಬನ್ನಿ. ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ಹಾಗೆ ಶತ್ರುಬಾಧೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ. ಇಷ್ಟು ದ್ವಾದಶ ರಾಶಿಯ ಈ ವಾರದ ಫಲ. ಸ್ನೇಹಿತರೆ, ಖಂಡಿತವಾಗಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.